ಹೆಲೋ ಸ್ಟೂಡೆಂಟ್ಸ್, ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ತಿಳಿಸಿರ್ತಕ್ಕಂಥದ್ದು. ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. SSLC ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 2025ರಲ್ಲಿ ನಡೀತಕ್ಕಂತಹ ಬೋರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಪರೀಕ್ಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಿದರೆ ಅದರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಸ್ಕ್ರೀನ್ ಮೇಲೆ ಅಫಿಷಿಯಲ್ ನೋಟಿಫಿಕೇಶನ್ ಡಿಸ್ಪ್ಲೇ ಆಗಿದೆ. ಸೊ ವಿದ್ಯಾರ್ಥಿಗಳು ನೋಡಬಹುದಾಗಿರತ್ತಾ. ಇಲ್ಲಿ ನೋಡಿ, ಮೊದಲಿಗೆ 2024-25ನೇ ಸಾಲಿನ SSLC ಮತ್ತು ದ್ವಿತೀಯ PUC ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಿರುವ ಕುರಿತು ಅಂತ ಹೇಳಿ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳ ಫೈನಲ್ ಎಕ್ಸಾಮ್ನ ಫೈನಲ್ ಟೈಮ್ ಟೇಬಲ್ ಅನ್ನ ಬಿಡುಗಡೆ ಮಾಡಿದ್ರ. ಸೊ ಮೊದಲಿಗೆ ಮಾರ್ಚ್ ಮತ್ತು ಏಪ್ರಿಲ್ ಮಂತಲ್ಲಿ ನಡೀತಕ್ಕಂತಹ 2025ರ SSLC ಪರೀಕ್ಷೆ ಒಂದರ ಫೈನಲ್ ಟೈಮ್ ಟೇಬಲ್ ಅನ್ನು ನಾವೀಗ ತಿಳ್ಕೊತಾ ಹೋಗೋಣ. ಸೊ ಮೊದಲಿಗೆ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು SSLC ವಿದ್ಯಾರ್ಥಿಗಳಿಗೆ 21/3/2025. ಮೊದಲಿಗೆ 21/3/2025 ಶುಕ್ರವಾರ ದಿನದಂದು ಪ್ರಥಮ ಭಾಷೆ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳು, ಉರ್ದು, ಇಂಗ್ಲಿಷ್, NCERT ಮತ್ತು ಸಂಸ್ಕೃತ ಈ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಪರೀಕ್ಷೆ ಇರುತ್ತೆ. 100 ಮಾರ್ಕ್ಸ್ಗೆ ನೀವು ಪರೀಕ್ಷೆನ ಬರೀಬೇಕಾಗಿರತ್ತೆ. ನೆಕ್ಸ್ಟ್ 22/3/2025 ಶನಿವಾರ ಪರೀಕ್ಷೆ ಇರೋದಿಲ್ಲ. ಮತ್ತೆ 23/3/2025 ಭಾನುವಾರ ರಜಾ ದಿನ ಇರ್ತಕ್ಕಂಥದ್ದು. ನೆಕ್ಸ್ಟ್ 24/3/2025 ಸೋಮವಾರ ಕೋರ್ ಸಬ್ಜೆಕ್ಟ್ಸ್ ಅಂತಂದ್ರೆ ಗಣಿತ ಮತ್ತೆ ಸಮಾಜಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರ್ತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. 80 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 25/3/2025 ಮಂಗಳವಾರ ಪರೀಕ್ಷೆ ಇರೋದಿಲ್ಲ. 26/3/2025 ಬುಧವಾರ ದ್ವಿತೀಯ ಭಾಷೆ ಅಂತಂದ್ರೆ ಇಂಗ್ಲಿಷ್ ಮತ್ತೆ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರ್ತಕ್ಕಂಥದ್ದು. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಪರೀಕ್ಷೆ ಇರುತ್ತೆ. ಸೊ 80 ಮಾರ್ಕ್ಸ್ಗೆ ಪರೀಕ್ಷೆನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 27/3/2025 ಗುರುವಾರ ಪರೀಕ್ಷೆ ಇರೋದಿಲ್ಲ. 28/3/2025 ಶುಕ್ರವಾರ ಪರೀಕ್ಷೆ ಇರೋದಿಲ್ಲ. 29/3/2025 ಶನಿವಾರ ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರ್ತಕ್ಕಂಥದ್ದು. ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 30/3/2025 ಭಾನುವಾರ ರಜಾ ದಿನ ಇರುತ್ತೆ. 31/3/2025 ಸೋಮವಾರ ರಂಜಾನ್ ಹಬ್ಬದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ರಜೆ ಇರುತ್ತೆ. 31/3/2025 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ 1/4/2025 ಮಂಗಳವಾರ JTS ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರ್ತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. 80 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 2/4/2025 ಬುಧವಾರ ಕೋರ್ ಸಬ್ಜೆಕ್ಟ್ ವಿಜ್ಞಾನ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಈ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಸೊ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:15 ಇರುತ್ತೆ. ಆ್ಯಂಡ್ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 2ರಿಂದ ಸಂಜೆ 5:15 ಇರುತ್ತೆ. ಸೊ 80 ಮಾರ್ಕ್ಸ್ಗೆ ಪರೀಕ್ಷೆನ ವಿದ್ಯಾರ್ಥಿಗಳು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 3/4/2025 ಗುರುವಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದಿಲ್ಲ. ನೆಕ್ಸ್ಟ್ 4/4/2025 ಶುಕ್ರವಾರ ತೃತೀಯ ಭಾಷೆ ಹಿಂದಿ NCERT, ಕನ್ನಡ, ಇಂಗ್ಲಿಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ, ತುಳು ಈ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆನ ವಿದ್ಯಾರ್ಥಿಗಳು ಬರೀಬೇಕಾಗಿರುತ್ತೆ. ನೆಕ್ಸ್ಟ್ NSQF ವಿಷಯಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:15 ಪರೀಕ್ಷೆ ಇರುತ್ತೆ. 60 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರೀಬೇಕಾಗಿರುತ್ತೆ. ಓಕೆನಾ. ಸೊ ಇದು SSLC ವಿದ್ಯಾರ್ಥಿಗಳ ಟೈಮ್ ಟೇಬಲ್. ಓಕೆನಾ. ಪರೀಕ್ಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ಟೈಮ್ ಟೇಬಲ್ ಇದು. ಸೊ ಇದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಮತ್ತೆ ಈಗ ನಾವು ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿಯನ್ನು ತಿಳ್ಕೊತಾ ಹೋಗೋಣ. ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡಿ, ಮಾರ್ಚ್ 2025ರ ದ್ವಿತೀಯ PUC ಪರೀಕ್ಷೆ ಒಂದರ ಅಂತಿಮ ವೇಳಾಪಟ್ಟಿ. ಎಕ್ಸಾಮ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ 1/3/2025ರಿಂದ. ಓಕೆನಾ. ಸೊ ಮೊದಲಿಗೆ 1/3/2025 ಶನಿವಾರ ಕನ್ನಡ ಮತ್ತು ಅರೇಬಿಕ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್ 2/3/2025 ಭಾನುವಾರ ರಜಾ ದಿನ ಇರುತ್ತೆ. 3/3/2025 ಸೋಮವಾರ ಗಣಿತ, ಶಿಕ್ಷಣಶಾಸ್ತ್ರ,
ತರ್ಕಶಾಸ್ತ್ರ, ವ್ಯವಹಾರ, ಅಧ್ಯಯನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರ್ತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಬರಿಬೇಕಾಗಿರುತ್ತೆ. ಸೊ ನೆಕ್ಸ್ಟ್ 4/3/2025 ಮಂಗಳವಾರ ವಿದ್ಯಾರ್ಥಿಗಳಿಗೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಉರ್ದು, ಸಂಸ್ಕೃತ ಮತ್ತು ಫ್ರೆಂಚ್ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆನ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 5/3/2025 ಬುಧವಾರ ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆನ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 6/3/2025 ಗುರುವಾರ ವಿದ್ಯಾರ್ಥಿಗಳಿಗೆ ಅವತ್ತು ಪರೀಕ್ಷೆ ಇರೋದಿಲ್ಲ. ಮತ್ತೆ ನೆಕ್ಸ್ಟ್ 7/3/2025 ಶುಕ್ರವಾರ ಇತಿಹಾಸ, ಭೌತಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಇರುತ್ತೆ. ಇತಿಹಾಸ ಸಬ್ಜೆಕ್ಟ್ನ ಎಕ್ಸಾಮನ್ನು ವಿದ್ಯಾರ್ಥಿಗಳು 80 ಮಾರ್ಕ್ಸ್ಗೆ ಬರಿಬೇಕಾಗಿರುತ್ತೆ. ಅದೇ ರೀತಿ ಭೌತಶಾಸ್ತ್ರ ಸಬ್ಜೆಕ್ಟ್ನ ಪರೀಕ್ಷೆನ ವಿದ್ಯಾರ್ಥಿಗಳು 70 ಮಾರ್ಕ್ಸ್ಗೆ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 8/3/2025 ಶನಿವಾರ ಪರೀಕ್ಷೆ ಇರೋದಿಲ್ಲ. 9/3/2025 ಭಾನುವಾರ ಅವತ್ತು ರಜಾ ದಿನ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ನೆಕ್ಸ್ಟ್ 10/3/2025 ಸೋಮವಾರ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರತಕ್ಕಂಥದ್ದು. ಸೊ ನೀವು ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆನ 80 ಮಾರ್ಕ್ಸ್ಗೆ ಬರಿಬೇಕಾಗಿರುತ್ತೆ. ಗೃಹ ವಿಜ್ಞಾನ ಸಬ್ಜೆಕ್ಟ್ನ ಪರೀಕ್ಷೆನ ನೀವು 70 ಮಾರ್ಕ್ಸ್ಗೆ ಬರಿಬೇಕಾಗಿರುತ್ತೆ. ಮತ್ತು ನೆಕ್ಸ್ಟ್ 11/3/2025 ಮಂಗಳವಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ 12/3/2025 ಬುಧವಾರ ಮನಃಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಮೂಲ ಗಣಿತ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರ್ತಕ್ಕಂಥದ್ದು. ಸೊ ವಿದ್ಯಾರ್ಥಿಗಳಿಗೆ ಮನಃಶಾಸ್ತ್ರ ಮತ್ತು ಮೂಲ ಗಣಿತ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆನ 80 ಮಾರ್ಕ್ಸ್ಗೆ ಬರಿಬೇಕಾಗಿರುತ್ತೆ. ರಸಾಯನಶಾಸ್ತ್ರವನ್ನು 70 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿಬೇಕಾಗಿರುತ್ತೆ ರಸಾಯನ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ. ನೆಕ್ಸ್ಟ್ 13/3/2025 ಗುರುವಾರ ಅರ್ಥಶಾಸ್ತ್ರ ಇರುತ್ತೆ. ಅದಂದ್ರೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ಅರ್ಥಶಾಸ್ತ್ರ ಸಬ್ಜೆಕ್ಟ್ನ ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 14/3/2025 ಶುಕ್ರವಾರ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇರೋದಿಲ್ಲ. 15/3/2025 ಶನಿವಾರ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಇರುತ್ತೆ. 80 ಮಾರ್ಕ್ಸ್ಗೆ ಪರೀಕ್ಷೆನ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 16/3/2025 ಭಾನುವಾರ ರಜಾ ದಿನ ಇರುತ್ತೆ. 17/3/2025 ಸೋಮವಾರ ಭೂಗೋಳ ಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿಬೇಕಾಗಿರುತ್ತೆ. 18/3/2025 ಮಂಗಳವಾರ ಜೀವಶಾಸ್ತ್ರ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ವಿದ್ಯಾರ್ಥಿಗಳು ಜೀವಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ ಮತ್ತು ಗಣಕ ವಿಜ್ಞಾನ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ 70 ಮಾರ್ಕ್ಸ್ಗೆ ಎಕ್ಸಾಮನ್ನು ಬರಿಬೇಕಾಗಿರುತ್ತೆ. ಸಮಾಜಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿಬೇಕಾಗಿರುತ್ತೆ. ಸೊ ನೆಕ್ಸ್ಟ್ 19/3/2025 ಬುಧವಾರ ಹಿಂದೂಸ್ತಾನಿ ಸಂಗೀತ ಪರೀಕ್ಷೆ ಇರುತ್ತೆ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:15 ಪರೀಕ್ಷೆ ಇರುತ್ತೆ. 40 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿಬೇಕಾಗಿರುತ್ತೆ. ಸೊ ಅದೇ ರೀತಿ ಮಾಹಿತಿ ತಂತ್ರಜ್ಞಾನ, ರಿಟೈಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಈ ಸಬ್ಜೆಕ್ಟ್ಸ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:15 ಇರುತ್ತೆ. 60 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿಬೇಕಾಗಿರುತ್ತೆ. ನೆಕ್ಸ್ಟ್ 20/3/2025 ಗುರುವಾರ ಹಿಂದಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತಕ್ಕಂಥದ್ದು. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1ರವರೆಗೆ ಪರೀಕ್ಷೆ ಇರುತ್ತೆ. 80 ಮಾರ್ಕ್ಸ್ಗೆ ವಿದ್ಯಾರ್ಥಿಗಳು ಪರೀಕ್ಷೆನ ಬರಿಬೇಕಾಗಿರುತ್ತೆ. ಓಕೆನಾ. ಸೊ ಇದು ನಮ್ಮ ಶಿಕ್ಷಣ ಇಲಾಖೆ ಕಡೆಯಿಂದ ತಿಳಿಸಿರ್ತಕ್ಕಂತಹ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ. ಇದು ದಿಸ್ ಇಸ್ ದ ಫೈನಲ್ ಟೈಮ್ ಟೇಬಲ್. ಓಕೆನಾ. ಸೊ ಇದ್ರ ಪ್ರಕಾರನೇ ಯಾವ ಡೇಟ್ ಹೇಳಿದ್ನಲ್ಲ ಅದ್ರ ಪ್ರಕಾರನೇ ನಿಮಗೆ ಬೋರ್ಡ್ ಎಕ್ಸಾಮ್ ನಡೀತಕ್ಕಂಥದ್ದು. ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಆದಷ್ಟು ಬೇಗ ಎಲ್ಲ ಸಿಲೆಬಸನ್ನು ಕವರ್ ಅಪ್ ಮಾಡ್ತಾ ಹೋಗಿ. ಇನ್ನು ಕೆಲವೇ ದಿನಗಳಲ್ಲಿ ನಾನು ಸಹ ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಆ್ಯಂಡ್ ಇಂಪಾರ್ಟೆಂಟ್ ನೋಟ್ಸ್ಗಳು ಮತ್ತು ಪಾಸಿಂಗ್ ಪ್ಯಾಕೇಜಸ್ಗಳು, ಹೌ ಟು ಸಾಲ್ವ್ ಮತ್ತು ಯಾವ ರೀತಿ ಎಕ್ಸಾಮನ್ನು ಬರೀಬೇಕು ಎಲ್ಲ ಮಾಹಿತಿಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೆಕ್ಸ್ಟ್ ಬರ್ತಕ್ಕಂಥ ವೀಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ.
ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಮತ್ತು ನಮ್ಮ ಶಿಕ್ಷಣ ಇಲಾಖೆಯವರು ತಿಳಿಸಿರ್ತಕ್ಕಂತಹ SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷೆ 1ರ ಫೈನಲ್ ಟೈಮ್ ಟೇಬಲನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರುವ ಟೈಮ್ ಟೇಬಲನ್ನು ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದಾಗಿರುತ್ತೆ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.